ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ದಾಲ್ ತಡಕ ಮತ್ತು ಜೀರಾ ರೈಸನ್ನು ಮಾಡ್ತಾಯಿದ್ದೀನಿ. ದಾಲು ಮತ್ತು ರೈಸ್ ಎಲ್ಲರೂ ಇಷ್ಟಪಡುವಂಥ ಒಂದು ಕಂಫರ್ಟ್ ಫುಡ್ ಆಗಿರುತ್ತೆ. ಈಗ ನಾನು ಅದನ್ನು ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಾಲ್ ತಡಕ ಮತ್ತು ಜೀರಾ ರೈಸನ್ನು ಹೇಗೆ ಮಾಡೋದು ಅಂತ ಈಗ ನಾವು ಶುರು ಮಾಡೋಣ ಬನ್ನಿ. ನಾನು ಬೇಳೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಬಟ್ಲು ತೊಗರಿಬೇಳೆ, ನೀರು, ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಕುಕ್ಕರ್ನಲ್ಲಿ ಒಂದು ಸೀಟಿ ಮಾತ್ರ ಹೊಡೆಸಬೇಕು. ಬೇಳೆ ಬಹಳ ಗಟ್ಟಿನೂ ಆಗಬಾರ್ದು, ಬಹಳ ಮೆತ್ತಗೂ ಇರಬಾರ್ದು. ಒಂದು ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆನ ಹಾಕ್ತಾ ಇದ್ದೀನಿ. ನಂತರ ಹಿಂಗನ್ನು ಹಾಕೋಬೇಕು. ಒಂದು ಒಣ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈಗ 1 ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈರುಳ್ಳಿ ಬೆಂದ ಮೇಲೆ 1 ಟೊಮೆಟೊನ ಸಣ್ಣಗೆ ಹೆಚ್ಚಿಕೊಂಡು ಹಾಕೋಬೇಕು. ಸ್ಟವ್ ಫ್ಲೇಮ್ ಕಡಿಮೆ ಇಟ್ಟು ಟೊಮೆಟೊನ ಬೇಯಿಸ್ಕೋಬೇಕು. ಟೊಮೆಟೊ ಬೆಂದಿದೆ. ಈಗ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಕೆಂಪು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್, ಅರ್ಧ ಟೀ ಸ್ಪೂನ್ ಹವೇಸ್ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕಸೂರಿ ಮೇಥಿ ಕೈಯಲ್ಲಿ ತಿಕ್ಕಿ ಹಾಕ್ಕೋಬೇಕು. ಸ್ಟವ್ ಫ್ಲೇಮ್ ಸ್ವಲ್ಪ ಕಡಿಮೆ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿದ ಬೇಳೆನ ಇದಕ್ಕೆ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ಒಂದು ಕುದಿ ಬಂದ ಮೇಲೆ ಸ್ಟವ್ನ ಆಫ್ ಮಾಡಿ ಬಿಡಬೇಕು. ಈಗ ದಾಲ್ ತಡಕ ರೆಡಿ ಆಯಿತು. ಒಗ್ಗರಣೆಗೆ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಒಂದಿದ್ದರೆ ಸಾಕಾಗುತ್ತೆ. ದಾಲ್ ತಡಕನ ನಾವು ಚಪಾತಿ ಜೊತೆ, ಅನ್ನದ ಜೊತೆ, ರೋಟಿ, ನಾನ್ ಜೊತೆ ಸೇವಿಸ್ಬೋದು. ಈಗ ಜೀರಾ ರೈಸನ್ನು ಮಾಡೋಣ. ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪ ಕಾಯ್ದ ಮೇಲೆ 1 ಪಲಾವ್ ಎಲೆ, 2 ಇಂಚು ದಾಲ್ಚಿನ್ನಿ, 1 ಹಸಿ ಮೆಣಸಿನ್ಕಾಯಿ 2 ತುಂಡು ಮಾಡಿ ಹಾಕ್ತಾಯಿದ್ದೀನಿ. 1 ದೊಡ್ಡ ಏಲಕ್ಕಿ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನ ಚೆನ್ನಾಗಿ ಬೇಯಿಸ್ಕೋಬೇಕು, ಹೊತ್ತಿಸ್ಬಾರ್ದು. ಈಗ ತೊಳೆದು ನೆನೆಸಿಟ್ಟ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೋನಾ ಮಸೂರಿ ರೈಸ್ ಮತ್ತು ಬಾಸುಮತಿ ರೈಸ್ ಎರಡೂ ಮಿಕ್ಸ್ ಮಾಡಿ ತೊಳೆದು ಒಂದು 10-15 ನಿಮಿಷ ನೆನೆಸಿಟ್ಟಿದ್ದೆ. ನೀವು ಬೇಕಾದರೆ ಬಾಸುಮತಿ ರೈಸನ್ನು ಅಷ್ಟೇ ಹಾಕ್ಕೊಂಡು ಮಾಡ್ಬೋದು. ಸೋನಾ ಮಸೂರಿ ರೈಸಲ್ಲಿ ಮಾಡಿದರೂ ಕೂಡ ಚೆನ್ನಾಗಿರ್ತೈತಿ. ಈಗ 1 ಕಪ್ ಅಕ್ಕಿಗೆ 2 ಕಪ್ ನೀರನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಸೀಟಿ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಡಬೇಕು. 2-3 ಸೀಟಿ ಹೊಡಿಸ್ಬಾರ್ದು, ಯಾಕಂದರೆ ಬಾಸುಮತಿ ರೈಸ್ ಭಾಳ ಮೆತ್ತಗಾಗಿಬಿಡ್ತೈತಿ. ಈಗ 1 ವಿಸಿಲ್ ಆಯಿತು. ಕುಕ್ಕರ್ ಆರಿದ ಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಈಗ ರೈಸ್ ನೋಡ್ರಿ ಎಷ್ಟು ಉದುರಾಗಿ ಬಂದೈತಿ, ಚೆನ್ನಾಗಿ ಬಂದೈತಿ. ಅಕ್ಕಿ ನೆನೆದಿರ್ತಾವಲ್ಲ, ಅದಕ್ಕೋಸ್ಕರ ನಾವು 3-2 ಸೀಟಿ ಹೊಡಿಸೋದು ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ರಿ ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ನಲ್ಲಿ ಹೇಳಿ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.